ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಷ್ಟೋ ದಿವಸ ಆಗೋಗಿತ್ತು, ಅರೌಂಡ್ ಒಂದು 20 ಡೇಸ್ ಆಗಿತ್ತೆ ನಾನು ವ್ಲಾಗೇ ಮಾಡಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಬಂದು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಿದ್ವಿ ಫಂಕ್ಷನ್ಗೆ ಅಂತ. ನಾವು ಯೂಶ್ವಲಾಗಿ ಊರಿಗೆ ಹೋಗ್ಬೇಕಾದ್ರೆ ಕೆಂಗೇರಿ ರೈಲ್ವೆ ಸ್ಟೇಷನಿಂದನೇ ಹೋಗೋದು. ಸೊ ಎಂದಿನಂತೆ ಈ ಸಲ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಬಂದು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನ್ ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರಂತೂ ಫುಲ್ ಸುಸ್ತಾಗೋಗಿತ್ತು, ಅಷ್ಟು ರಶ್ ಇತ್ತು ಟ್ರೈನಲ್ಲಿ. ಸೊ ಹೇಗೋ ಜರ್ನಿ ಮಾಡಿಕೊಂಡು ಮದುವೆ ಬಂದು ರೀಚ್ ಆದ್ವಿ. ಸೊ ಫಂಕ್ಷನ್ ಇದ್ದಿದ್ದು ಬಂದು ಮದುವೆ ಇತ್ತು, ಅದಕ್ಕೋಸ್ಕರ ಬರ್ತಾ ಇದ್ದಿದ್ದು. ಸೊ ಚೌಟ್ರಿ ಹತ್ರ ಬಂದು ರೀಚ್ ಆಗಿದ್ವಿ. ಚೌಟ್ರಿ ಹತ್ರ ಬಂದಮೇಲೆ ಮಾಮೂಲಿ ಶಾಸ್ತ್ರ ಎಲ್ಲ ಇದ್ದಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಎಲ್ಲ ಮಲಿಕೊಂಡ್ವಿ. ನೈಟ್ ಏನು ರಿಸೆಪ್ಷನ್ ಇರಲಿಲ್ಲ, ಬೆಳಗ್ಗೆ ಇತ್ತು ರಿಸೆಪ್ಷನ್, ಅದಕ್ಕೋಸ್ಕರ ನೈಟು ಊಟ ಮಾಡ್ಕೊಂಡೆಲ್ಲ ಮಲಿಕೊಂಡ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮುಹೂರ್ತ ಆಗಿ ದಾರೆ 2 ಮುಗಿಸಿ ಫೋಟೋ ತೆಗೆಸ್ಕೊಂಡು ಮತ್ತೆ ಬೆಂಗಳೂರು ಕಡೆ ಬಂದು. ಸೊ ಬೆಳಗ್ಗೆ ಮುಹೂರ್ತ ಇದ್ದಿದ್ದರಿಂದ ಫುಲ್ ಪಾರ್ಕಿಂಗ್ ಏರಿಯಾ ಫುಲ್ ಫಿಲ್ಲಾಗಿ ಹೋಗಿತ್ತು. ಅಷ್ಟು ಕಾರು ಬೈಕೆಲ್ಲ ಪಾರ್ಕ್ ಮಾಡಿದರು, ಆದರೂ ಇನ್ನೂ ಸಖತ್ತು ಜಾಗ ದೊಡ್ಡದಾಗಿರೋದ್ರಿಂದ ಇನ್ನೂ ಜಾಗ ಇತ್ತು. ಸೊ ಬೆಂಗಳೂರು ಬಂದು ಫ್ರೆಶ್ ಅಪ್ ಆಗಿ ತಿನ್ನೋಕೆ ಏನಾರ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ನೆನಪಾಗಿದೆ ಕರಾವಳಿ ಸ್ಟೈಲಲ್ಲಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ. ಇದನ್ನು ಮಾಡೋದಕ್ಕೆ ಒಂದು 15 ಮಿನಿಟ್ಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಹಾಗೆ ಕಾಯಿ ಬೆಲ್ಲ ಎರಡನ್ನೂ ತೊಗೊಂಡು ಈ ಸ್ವೀಟ್ ಮಾಡ್ತಿದ್ದೆ. ಅಕ್ಕಿನ ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ, ಏಕೆಂದರೆ ಮಾಡ್ತಿರೋ ಸ್ವೀಟ್ ರೆಸಿಪಿ, ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಕಾಯಿ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಕೈಲೇ ಆದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಬಿಸಿ ಮಾಡಿ ಸಹ ಮಿಕ್ಸ್ ಮಾಡ್ಕೊಬೋದು. ನಾವು ಹೋಳಿಗೆಗೆ ಹೇಗೆ ಸ್ಟಫಿಂಗ್ ರೆಡಿ ಮಾಡ್ಕೊತೀವೋ ಹಾಗೆ ಸಹ ಮಾಡ್ಕೊಬೋದು, ಇಲ್ಲ ಕೈಲೇ ಸಹ ಮಿಕ್ಸ್ ಮಾಡ್ಕೊಬೋದು. ಎರಡೂ ಟೇಸ್ಟ್ ಒಂದೇ ಥರ ಇರುತ್ತೆ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಬಾಣಲಿ ತೊಗೊಂಡಿದ್ದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇಡ್ಲಿ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು. ಆ್ಯಕ್ಚುಲಾಗಿ ಸ್ವೀಟ್ ಮಾಡೋದು ಕರಾವಳಿ ಕಡೆ ಹೇಗೆ ಅಂದರೆ ಅರ್ಶಿಣದ ಎಲೆ ಬರುತ್ತಲ್ಲ, ಆ ಎಲೆಯಲ್ಲಿ ಸ್ವೀಟ್ ಮಾಡೋವಂಥದ್ದು. ಆದರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮನೆ ಸೈಡ್ ಅಂತೂ ಅದು ಎಲೆ ಸಿಗೋದೇ ಇಲ್ಲ, ಅದಕ್ಕೋಸ್ಕರ ವಿಳ್ಯದೆಲೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಅರ್ಶಿಣದ ಎಲೆಯಲ್ಲೂ ಮಾಡ್ಬೋದು, ಅಥವಾ ಬಾಳೆ ಎಲೆ ಸಿಕ್ಕರೆ ಅದರಲ್ಲೂ ಮಾಡ್ಬೋದು. ಇಲ್ಲ ಅಂದರೆ ಈಸಿಯಾಗಿ ಸಿಗುವಂಥದ್ದು ಅಂದರೆ ವಿಳ್ಯದೆಲೆ, ಇದರಲ್ಲೂ ಸಹ ಮಾಡ್ಬೋದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು, ಆದರೆ ಮಾಡೋ ವಿಧಾನ ಎಲ್ಲ ಸೇಮೇ ಇರುತ್ತೆ. ಅದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಅಕ್ಕಿನ, ಅದನ್ನು ಎಲೆ ಮೇಲೆ ಹಾಕಿ ಕಾಯಿ ಬೆಲ್ಲ ಎರಡು ಮಿಕ್ಸ್ ಮಾಡ್ಕೊಂಡಿರೋದನ್ನ ಮಧ್ಯಕ್ಕೆ ಇಟ್ಟು ಎಲೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಇದನ್ನು ಸ್ಟೀಮಲ್ಲಿ ಒಂದು 10 to 15 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕು. ಇದು ಬೆಂದಿದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಎಲೆ ಕಂಪ್ಲೀಟಾಗಿ ಬ್ರೌನ್ ಆಗುತ್ತೆ, ಗ್ರೀನ್ ಇರೋವಂಥದ್ದು, ಆಗ ಇದು ಬೆಂದಿದೆ ಅಂತ ಅರ್ಥ. ಸೊ ಈ ಸ್ವೀಟ್ ರೆಸಿಪಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ.